ವರಗಳು ಮತ್ತು ಸೇವೆಗಳು ಎಂಬ ಶೀರ್ಷಿಕೆಯಲ್ಲಿ 20 ಭಾಗಗಳಾಗಿ 20ಕ್ಕಿಂತ ಹೆಚ್ಚಾದಂಥ ಭಾಗಗಳಾಗಿ ಈ ಸಂದೇಶವನ್ನು ನೀಡಲು ದೇವರು ಕೃಪೆ ಕೊಟ್ಟಿರುವುದಕ್ಕಾಗಿ ನಾನು ದೇವರಿಗೆ ವಂದನೆ ಸಲ್ಲಿಸಲು ಬಾಧ್ಯನಾಗಿದ್ದೇನೆ. ಕಳೆದ 25 ವರ್ಷಗಳಲ್ಲಿ ನಾನು ಕಲಿತುಕೊಂಡಂಥ ಅನೇಕ ಕಾರ್ಯಗಳನ್ನು ಸಾಕ್ಷಿಗಳೊಟ್ಟಿಗೆ ನನ್ನ ಅನುಭವದೊಟ್ಟಿಗೆ ಹಂಚಿಕೊಳ್ಳಲು ದೇವರು ಕೃಪೆ ಮಾಡಿದ್ದಾನೆ. ಇದುವರೆಗೂ 6 ವಿಧವಾದಂಥ ವರಗಳನ್ನು ನಾವು ಧ್ಯಾನಿಸಿದೆವು ಅಲ್ವಾ. ಎಲ್ಲರ ಒಂದು ಇದನ್ನು ಮತ್ತೆ ನಾವು ಇದನ್ನು ಜ್ಞಾಪಕ ಮಾಡಿಕೊಳ್ಳುವುದಕ್ಕಾಗಿ ನಾವೆಲ್ಲರೂ ಕೂಡ 1 ಕೊರಿಂಥದವರಿಗೆ 12ನೇ ಅಧ್ಯಾಯ ಅದರ 8ರಿಂದ 10ನೇ ವಾಕ್ಯದ ತನಕ ನಾನು ನಿಮಗೋಸ್ಕರ ಇನ್ನೊಂದು ಆವರ್ತಿ ಓದಲು ನಾನು ಬಯಸುತ್ತೇನೆ. 1 ಕೊರಿಂಥದವರಿಗೆ 12ನೇ ಅಧ್ಯಾಯ 8ರಿಂದ 10ನೇ ವಾಕ್ಯಗಳು. ಒಬ್ಬನಿಗೆ ದೇವರ ಆತ್ಮನ ಮೂಲಕ ಜ್ಞಾನವಾಕ್ಯವು, ಒಬ್ಬನಿಗೆ ಆತ್ಮನಿಗೆ ಅನುಗುಣವಾಗಿ ವಿದ್ಯಾವಾಕ್ಯವು, ಒಬ್ಬನಿಗೆ ಆ ಆತ್ಮನಿಂದಲೇ ನಂಬಿಕೆಯು, ಒಬ್ಬನಿಗೆ ಆತ್ಮನಿಂದಲೇ ನಾನಾ ರೋಗಗಳನ್ನು ವಾಸಿ ಮಾಡುವ ವರವು, ಒಬ್ಬನಿಗೆ ಮಹತ್ತುಗಳನ್ನು ಮಾಡುವ ವರವು, ಒಬ್ಬನಿಗೆ ಪ್ರವಾದನೆಯ ವರವು, ಒಬ್ಬನಿಗೆ ಸತ್ಯಾತ್ಮಗಳನ್ನು ವಿವೇಚಿಸುವಂಥ ವರವು, ಒಬ್ಬನಿಗೆ ವಿವಿಧ ವಾಣಿಗಳನ್ನಾಡುವ ವರವು, ಒಬ್ಬನಿಗೆ ವಾಣಿಗಳ ಅರ್ಥ ಹೇಳುವ ವರವು ಕೊಡಲ್ಪಡುತ್ತವೆ. ನೋಡ್ರಿ, 9 ವರಗಳು ಈ ಜಾಗದಲ್ಲಿ ಬರೆಯಲ್ಪಟ್ಟಿದೆ ಅಲ್ವಾ. ಜ್ಞಾನವಾಕ್ಯ, ವಿದ್ಯಾವಾಕ್ಯ, ನಂಬಿಕೆ, ಮಹತ್ತುಗಳನ್ನು ಮಾಡೋದು, ರೋಗಗಳನ್ನು ವಾಸಿ ಮಾಡೋದು, ಅದು ಮಾತ್ರವಲ್ಲ ಪ್ರವಾದನೆಯ ವರ, ಸತ್ಯಾತ್ಮಗಳನ್ನು ವಿವೇಚಿಸುವಂಥ ವರ, ವಾಣಿಗಳನ್ನಾಡುವಂಥ ವರ ಅಂದರೆ ಅನ್ಯಭಾಷೆಯ ವರ, ಮತ್ತು ಅನ್ಯಭಾಷೆಗೆ ಅರ್ಥ ಹೇಳುವ ಅಥವಾ ವ್ಯಾಖ್ಯಾನ ಕೊಡುವಂಥ ವರ. ಈ 9 ವರಗಳನ್ನು 3 ವಿಧಗಳಾಗಿ ನಾವು ವಿಂಗಡಿಸಿದೆವು. ಒಂದು ಏನು ಅಂತ ನೋಡಬೇಕಾದ್ರೆ ನಾವು ಮಾತನಾಡುವುದಕ್ಕೆ ಸಂಬಂಧಪಟ್ಟಂಥ ವರ, ದ ಗಿಫ್ಟ್ಸ್ ಆಫ್ ಕಮ್ಯುನಿಕೇಷನ್ ಅಲ್ವಾ. ದ ಗಿಫ್ಟ್ಸ್ ಆಫ್ ಕಮ್ಯುನಿಕೇಷನ್ ಅದರ ವರಗಳು ಏನು? 3 ವರಗಳನ್ನು ನಾವು ನೋಡಿದ್ವಿ. 1 ಅನ್ಯಭಾಷೆಯ ವರ, 2 ಅನ್ಯಭಾಷೆಗೆ ವ್ಯಾಖ್ಯಾನ ಹೇಳುವಂಥ ವರ, 3 ಪ್ರವಾದನೆಯ ವರ. ಸೊ ಈ ವರಗಳನ್ನು ನಾವು ಉಪಯೋಗ ಮಾಡಬೇಕಾದ್ರೆ ನಾವು ಬಾಯಿ ತೆರೆದು ಮಾತಾಡ್ತೇವೆ ಅಲ್ವಾ. ಅನ್ಯ ಭಾಷೆಯನ್ನು ಬಾಯಿ ತೆರೆದು ಮಾತಾಡ್ತೇವೆ. ಅದು ಮಾತ್ರವಲ್ಲ, ಅನ್ಯ ಭಾಷೆಗೆ ಅರ್ಥ ಹೇಳಬೇಕಾದ್ರೆ ಬಾಯಿ ತೆರೆದು ಮಾತಾಡ್ತೇವೆ. ಪ್ರವಾದನೆಯ ವರ ಇದನ್ನು ಕೂಡ ನಾವು ಬಾಯಿ ತೆರೆದು ಮಾತಾಡ್ತೇವೆ. 2ನೇ ಗುಂಪು ಅದನ್ನು ನೋಡಬೇಕಾದ್ರೆ ದ ಗಿಫ್ಟ್ಸ್ ಆಫ್ ಮಿರಕಲ್, ಅದ್ಭುತಗಳಿಗೆ ಸಂಬಂಧಪಟ್ಟಂಥ ವರವಾಗಿ ಕಾಣಲ್ಪಡುತ್ತದೆ, ಅಥವಾ ಪವರ್ ಗಿಫ್ಟ್ಸ್ ಅಂತ ಇದನ್ನು ಕರೀತಾರೆ. ಬಲಕ್ಕೆ ಸಂಬಂಧಪಟ್ಟಂಥ ವರಗಳು, ಶಕ್ತಿಯ ವರಗಳು ಎಂಬುದಾಗಿ ಕರೆಯಲ್ಪಡ್ತಾರೆ ಅಲ್ವಾ. ದ ಪವರ್ ಗಿಫ್ಟ್ಸ್ ಇದೇನಂತ ನೋಡಬೇಕಾದ್ರೆ ರೋಗಗಳನ್ನು ವಾಸಿ ಮಾಡೋದು, ಮಹತ್ತುಗಳನ್ನು ಮಾಡೋದು, ನಂಬಿಕೆಯ ವರ ಅಲ್ವಾ. ಸೊ ಮೊದಲನೇ ವಿಂಗಡ ಏನು? ಮೊದಲನೇ ಗುಂಪು ದ ಗಿಫ್ಟ್ಸ್ ಆಫ್ ಕಮ್ಯುನಿಕೇಷನ್, ಮಾತನಾಡುವುದಕ್ಕೆ ಸಂಬಂಧಪಟ್ಟ ವರ. 2ನೇದು ಪವರ್ ಗಿಫ್ಟ್ಸ್ ಅಲ್ವಾ, ದೇವರ ಶಕ್ತಿಯು ಬಲವು ಪ್ರದರ್ಶನವಾಗಿ ತೋರಿಸುವಂಥ ವರಗಳು. ಆ ವರಗಳೇನು? ರೋಗಗಳನ್ನು ಗುಣಪಡಿಸುವುದು, ಮಹತ್ತುಗಳನ್ನು ಮಾಡೋದು, ನಂಬಿಕೆ ವರ. 3ನೇ ಗುಂಪು, ಈ ಮೊದಲ 2 ಗುಂಪುಗಳನ್ನು ನಾವು ಧ್ಯಾನ ಮಾಡಿ ಮುಗಿಸಿದ್ದೇವೆ. 6 ವರಗಳು. ದಯವಿಟ್ಟು ಫೇಸ್ಬುಕ್ಕಲ್ಲಿ, ಯೂಟ್ಯೂಬಲ್ಲಿ ನೀವು ಮೊದಲನೇ ಭಾಗದಿಂದ ನೋಡ್ರಿ, ಪುನಃ ಕೇಳ್ರಿ. ಈ ವರಗಳ ಬಗ್ಗೆ ನೀವು ಬಹಳ ಸುಂದರವಾಗಿ ಚೆನ್ನಾಗಿ ತಿಳ್ಕೊಬಹುದು. ಈ ವರಗಳನ್ನು ಆಸೆ ಪಡ್ರಿ, ಉಪಯೋಗ ಮಾಡಿರಿ. ದೇವರು ನಿಮ್ಮನ್ನು ಕೂಡ ಈ ವರಗಳಲ್ಲಿ ಉಪಯೋಗ ಮಾಡಲಿದ್ದಾನೆ. 6 ವರಗಳನ್ನು ನಾವು ಧ್ಯಾನ ಮಾಡಿ ಮುಗಿಸಿದ್ದೇವೆ. ಏನು ಆ 6 ವರಗಳು? ಅನ್ಯಭಾಷೆಯ ವರ, ಅನ್ಯಭಾಷೆಗೆ ವ್ಯಾಖ್ಯಾನ, ಪ್ರವಾದನೆಯ ವರ, ರೋಗಗಳನ್ನು ವಾಸಿ ಮಾಡೋದು, ಮಹತ್ತುಗಳನ್ನು ಮಾಡೋದು, ನಂಬಿಕೆ ವರ. ಇವತ್ತು ಕಡೆಯ ಗುಂಪು, ಅದಕ್ಕೆ ಹೆಸರು ಏನಂತ ನೋಡಬೇಕಾದ್ರೆ ಪ್ರಕಟಣೆಯ ವರಗಳು, ದ ಗಿಫ್ಟ್ಸ್ ಆಫ್ ರೆವಲೇಷನ್ ಅಲ್ವಾ. ಸೊ ಗಿಫ್ಟ್ಸ್ ಆಫ್ ರೆವಲೇಷನ್, ಇದಕ್ಕೆ 3 ವರಗಳು ಸಂಬಂಧಪಟ್ಟಿದೆ. 1 ಸತ್ಯಾತ್ಮಗಳನ್ನು ವಿವೇಚಿಸುವಂಥ ವರ, 2 ಜ್ಞಾನವಾಕ್ಯದ ವರ, 3 ವಿದ್ಯಾವಾಕ್ಯದ ವರ. ಸೊ ಮುಂದಿನ 3 ವಾರಗಳಲ್ಲಿ ಇವತ್ತು ಒಂದು ವರ ಧ್ಯಾನ ಮಾಡೋಣ, ಮುಂದಿನ ವಾರ ಜ್ಞಾನವಾಕ್ಯ ಧ್ಯಾನ ಮಾಡೋಣ, ಅದಾದಮೇಲೆ ವಿದ್ಯಾವಾಕ್ಯವನ್ನು ನಾವು ಧ್ಯಾನ ಮಾಡೋಣ. ಅದಾದಮೇಲೆ ಸೇವೆಗಳು, 5 ವಿಧವಾದಂಥ ಸೇವೆಗಳಿದೆ. ಅಪೊಸ್ತಲರ ಸೇವೆ, ಪ್ರವಾದಿಯ ಸೇವೆ, ಸವಾರ್ಥಿಕನ ಸೇವೆ, ಅದು ಮಾತ್ರವಲ್ಲ ಸಭಾಪಾಲಕರ ಸೇವೆ, ಉಪದೇಶಿಗಳ ಸೇವೆ. 5 ಟೈಪ್ಸ್ ಆಫ್ ಮಿನಿಸ್ಟ್ರಿ: ಅಪಾಸ್ಟ್ಲಿಕ್, ಪ್ರಾಫಿಟಿಕ್, ಇವಾಂಜಲಿಸ್ಟ್, ಪಾಸ್ಟರ್ ಆ್ಯಂಡ್ ಟೀಚರ್ಸ್. ಅದನ್ನು ಒಂದು ವಾರ ಧ್ಯಾನ ಮಾಡಿ ವರಗಳು ಮತ್ತು ಸೇವೆಗಳು
ಎಂಬ ಶೀರ್ಷಿಕೆಯಲ್ಲಿ ಈ ವರ್ಷದಲ್ಲಿ ನಾವಿದನ್ನು ಅಂತ್ಯಗೊಳಿಸೋಣ. ಆಮೇಲೆ ದೇವರ ಕೃಪೆಯಿಂದ ಈ ಒಂದು ಸಂದೇಶವನ್ನು ಹೇಳಲು ನಾನು ಮೊದಲನೇ ಸಂದೇಶದಲ್ಲಿ ಹೇಳಿದೆ, ಇದು ನಾವು ಮೂಲಭೂತವಾಗಿ ಭಾಳ ಬೇಸಿಕ್ ಆಗಿ ತಿಳಿದುಕೊಳ್ಳುವಂಥ, ನಾವು ಯಾರು ಬೇಕಾದರೂ ಸರಳವಾಗಿ ಅರ್ಥ ಮಾಡಿಕೊಳ್ಳುವಂತೆ ಈ ಸಂದೇಶವನ್ನು ಪರಿಶುದ್ಧಾತ್ಮನು ಮಾತನಾಡಲು ಕೃಪೆಯನ್ನು ಅನುಗ್ರಹಿಸಿದ್ದಾನೆ. ಆದ್ದರಿಂದ ಪುನಃ ಪುನಃ ಕೇಳ್ರಿ, ಇದನ್ನು ಸ್ವೀಕಾರ ಮಾಡಿಕೊಳ್ಳ್ರಿ, ಉಪಯೋಗ ಮಾಡಿರಿ. ಅನೇಕ ಆತ್ಮಗಳು ರಕ್ಷಣೆ ಹೊಂದಲು ದೇವರು ಈ ಬಲವನ್ನು, ಶಕ್ತಿಯನ್ನು, ವರಗಳು ನಮಗೆ ಕೊಡುವಂಥ ದೇವರಾಗಿದ್ದಾನೆ. ಸೊ ಇವತ್ತು ನಾವು ಧ್ಯಾನ ಮಾಡೋದು ಈ ಪ್ರಕಟಣೆಯ ವರದಲ್ಲಿ, ಗಿಫ್ಟ್ಸ್ ಆಫ್ ರೆವಲೇಷನಲ್ಲಿ ಒಂದು ವರ ಏನಂತ ನೋಡಬೇಕಾದ್ರೆ ಡಿಸರ್ನಿಂಗ್ ಆಫ್ ಸ್ಪಿರಿಟ್ಸ್ ಅಥವಾ ಡಿಸ್ಟಿಂಗ್ವಿಷ್ ಆಫ್ ಸ್ಪಿರಿಟ್ಸ್, ಸತ್ಯ ಆತ್ಮಗಳನ್ನು ವಿವೇಚಿಸುವಂಥ ವರ. ಇದು 1 ಕೊರಿಂಥ 12ನೇ ಅಧ್ಯಾಯ 10ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಡಿಸರ್ನಿಂಗ್ ಆಫ್ ಸ್ಪಿರಿಟ್ಸ್. ಪ್ರಿಯರಾದವರೇ, ನಾವು ಕಾಣುವಂಥ ಒಂದು ಲೋಕ ಇದೆ ಅಲ್ವಾ? ನಾವು ಕಾಣದೇ ಇರುವಂಥ ಒಂದು ಲೋಕ ಇದೆ. ನಾವು ಕಣ್ಣಾರೆ ಕಾಣುವಂಥ ಒಂದು ಲೋಕ, ಇನ್ನೊಂದು ಆತ್ಮೀಕವಾದಂಥ ಒಂದು ಲೋಕ ಅಲ್ವಾ? ದ ಸ್ಪಿರಿಚುವಲ್ ವರ್ಲ್ಡ್. ಅಂದರೆ ನಾನಾ ವಿಧವಾದಂಥ ಆತ್ಮಗಳು ಕ್ರಿಯೆ ಮಾಡುತ್ತದೆ. ಸೊ ನಾವು ಸುಲಭವಾಗಿ ಅರ್ಥ ಮಾಡಿಕೊಳ್ಳುವುದಕ್ಕೆ ಒಂದು 3 ಆತ್ಮಗಳನ್ನು ನಾನು ನಿಮಗೆ ಹೇಳಲು ಬಯಸುತ್ತೇನೆ. ಸತ್ಯಾತ್ಮಗಳನ್ನು ವಿವೇಚಿಸುವಂಥ ವರ ಪ್ರತಿ ವಿಶ್ವಾಸಿಗೆ, ಪ್ರತಿ ಸೇವಕನಿಗೆ, ಪ್ರತಿ ಸಭೆಗೆ, ಪ್ರತಿ ಸೇವೆಗೆ, ಪ್ರತಿಯೊಂದು ಸಂಸ್ಥೆಗೆ ಈ ಅಂತ್ಯ ಕಾಲದಲ್ಲಿ ಬಹಳ 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 ಪ್ರಾಮುಖ್ಯವಾಗಿ ಬೇಕಾಗಿರುವಂಥ ವರ. ಕಾರಣ, ಅನೇಕ ಸುಳ್ಳು ಪ್ರವಾದಿಗಳು ಎದ್ದಿದ್ದಾರೆ, ಅನೇಕ ವಿಧವಾದಂಥ ಸುಳ್ಳು ಉಪದೇಶಗಳು ಎದ್ದಿದೆ. ಯಾವುದು ಸರಿಯಾದ ಉಪದೇಶ, ಯಾವುದು ಸುಳ್ಳು ಉಪದೇಶ, ಯಾರು ಸರಿಯಾದ ಪ್ರವಾದಿ, ಯಾರು ಸುಳ್ಳು ಪ್ರವಾದಿ, ಯಾವುದು ಸರಿಯಾದಂಥ ಡಾಕ್ಟ್ರಿನ್ನು, ಯಾವುದು ತಪ್ಪಾದಂಥ ಡಾಕ್ಟ್ರಿನ್ನು, ಯಾವ ಸಭೆಗೆ ನಾವು ಹೋಗಬೇಕು, ಯಾವ ಸಂದೇಶವನ್ನು ಸ್ವೀಕಾರ ಮಾಡ್ಕೋಬೇಕು, ಯಾವ ಪ್ರವಾದನೆ ಸ್ವೀಕಾರ ಮಾಡ್ಕೋಬೇಕು, ಯಾವ ಪ್ರವಾದನೆ ನಿರಾಕರಿಸಬೇಕು ಎಂಬುದೆಲ್ಲವನ್ನು ನಾವು ತಿಳಿದುಕೊಳ್ಳಬೇಕಾದರೆ ನಮ್ಮ ಪ್ರತಿಯೊಬ್ಬರಿಗೂ ಸತ್ಯಾತ್ಮಗಳನ್ನು ವಿವೇಚಿಸುವಂಥ ಅಥವಾ ದ ಡಿಸರ್ನಿಂಗ್ ಆಫ್ ಸ್ಪಿರಿಟ್, ಈ ವರವು ನಮಗೆ ಬೇಕಾಗಿದೆ. ಪ್ರಿಯರಾದವರೇ, ಯಾವುದ 3 ವಿಧವಾದಂಥ ಆತ್ಮಗಳು, ಇದನ್ನು ನಾವು ಹೇಗೆ ವಿವೇಚಿಸಬೇಕೆಂಬುದಾಗಿ ಈ ದಿನ ನಾವು ಧ್ಯಾನ ಮಾಡಿ ನಾವು ಮುಗಿಸೋಣ. ಮೊದಲನೇದಾಗಿ ನೋಡಬೇಕಾದ್ರೆ ದೇವರಾತ್ಮ ಅಲ್ವಾ, ಪರಿಶುದ್ಧಾತ್ಮ. ಸೊ ಇದನ್ನು ನಾವು ವಿವೇಚಿಸಲು ನಾವು ತಿಳಿದುಕೊಳ್ಳಬೇಕು. ಎರಡನೇದಾಗಿ ದುರಾತ್ಮ ಅಥವಾ ದುಷ್ಟ ಆತ್ಮ, ಅಶುದ್ಧ ಆತ್ಮ. ಅದರಲ್ಲಿ ತುಂಬ ಭಾಗಗಳಿದೆ, ಅದನ್ನೆಲ್ಲ ನಾನು ಹೇಳಕ್ಕೆ ಹೋಗಲ್ಲ ಅಲ್ವಾ. ಎರಡನೇದಾಗಿ ದುಷ್ಟ ಆತ್ಮ ಅಥವಾ ಕೆಟ್ಟ ಆತ್ಮ. 1 ಪರಿಶುದ್ಧ ಆತ್ಮ, ದೇವರಾತ್ಮ. 2 ಸೈತಾನನ ಆತ್ಮ ಅಥವಾ ಲೂಸಿಫರ್ಗೆ ಸಂಬಂಧಪಟ್ಟಂಥ ಆತ್ಮಗಳು. 3ನೇದಾಗಿ ಮನುಷ್ಯನ ಆತ್ಮ ಅಲ್ವಾ. ಸೊ ಈ 3 ಕಾರ್ಯಗಳು ನಾವು ಸ್ಪಷ್ಟವಾಗಿ ವಿವೇಚಿಸಲು ಆ ವರವನ್ನು ನಾವು ಹೊಂದಿಕೊಳ್ಳುವುದಾದರೆ, ಒಬ್ಬ ಮನುಷ್ಯನು ಮಾತಾಡುವುದು ದೇವರ ಆತ್ಮನಿಂದ ಪ್ರೇರೇಪಿಸಿ ಮಾತಾಡ್ತಿದ್ದಾನ, ಅಥವಾ ಸೈತಾನಿಂದ ಪ್ರೇರೇಪಣೆಯಿಂದ ಮಾತಾಡ್ತಿದ್ದಾನ, ಅಥವಾ ತಾನಾಗಿ ತನ್ನ ಆತ್ಮದಿಂದ ಮಾತಾಡ್ತಿದ್ದಾನ ಎಂಬುದನ್ನು ತಿಳ್ಕೋಬಹುದು. ಈ ದೇವರ ಆತ್ಮದಲ್ಲಿ ಇನ್ನೊಂದು ಭಾಗನೂ ಇದೆ, ಅದು ದೇವದೂತರ ಆತ್ಮಗಳು ಅಲ್ವಾ. ದ ಸ್ಪಿರಿಟ್ ಆಫ್ ಏಂಜಲ್, ದ ಏಂಜಲಿಕ್ ಸ್ಪಿರಿಟ್ಸ್, ದ ಏಂಜಲಿಕ್ ಮಿನಿಸ್ಟ್ರಿ, ಅದು ಕೂಡ ಒಂದು ಭಾಗವಿದೆ. ಆದರೆ ಇವತ್ತು ನಾವು ಸರಳವಾಗಿ ನಾವು ಅರ್ಥ ಮಾಡಿಕೊಳ್ಳುವುದಕ್ಕೆ ಸತ್ಯಾತ್ಮಗಳನ್ನು ವಿವೇಚಿಸುವಂಥ ವರದಲ್ಲಿ 3 ಭಾಗಗಳು: ದೇವರಾತ್ಮ, ಪರಿಶುದ್ಧಾತ್ಮ ಅಥವಾ ಸೈತಾನನಾತ್ಮ, 3ನೇದು ಮನುಷ್ಯಿಕ ಆತ್ಮ. ಈ ಕಡೆ ಕಾಲದಲ್ಲಿ ಬಹಳ 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 ಮುಖ್ಯವಾಗಿ ನಿಮಗೂ ನನಗೂ ಬೇಕಾಗಿರುವಂಥ ಒಂದು ವರ, ನಾವು ಉಪಯೋಗ ಮಾಡುವಂಥ ಒಂದು ವರ. ಒಬ್ಬ ಮನುಷ್ಯನು ಅವನನ್ನು ನೋಡುವಾಗಲೇ ಅವನಲ್ಲಿ ಯಾವ ಆತ್ಮ ಕ್ರಿಯೆ ಮಾಡ್ತದೆ ಎಂಬುದಾಗಿ ನೀನು ಕಂಡುಕೊಳ್ಳಬಹುದು. ಇದೇ ದ ಗಿಫ್ಟ್ ಆಫ್ ರೆವಲೇಷನ್ನಲ್ಲಿರುವಂಥ ಒಂದು ಮಹಿಮೆ. ಒಬ್ಬ ಮನುಷ್ಯನ ಪ್ರಸಂಗ ಮಾಡಬೇಕಾದ್ರೆ ತನ್ನ ಶರೀರ ಮನುಷ್ಯಿಕ ಆತ್ಮದಲ್ಲಿ ಮಾತಾಡ್ತಿದ್ದಾನ, ತನ್ನ ಸ್ವಂತವಾಗಿ ಮಾತಾಡ್ತಿದ್ದಾನ, ದೇವರಾತ್ಮನ ಪ್ರೇರೇಪಣೆಯಿಂದ ಮಾತಾಡ್ತಿದ್ದಾನ, ಅಥವಾ ಸೈತಾನನ ಪ್ರೇರಣೆಯಿಂದ ಮಾತಾಡ್ತಿದ್ದಾನ ಎಂಬುದನ್ನು ಸುಲಭವಾಗಿ ಕಂಡು ಹಿಡಿಯಲು ಈ ವರವು ನಿಮಗೂ ನನಗೂ ಬಹಳ ಪ್ರಾಮುಖ್ಯವಾಗಿ ಬೇಕಾಗಿದೆ. ಮೊದಲನೇದಾಗಿ ನಾವು ನೋಡೋಣ ಪರಿಶುದ್ಧಾತ್ಮನು.
ದೇವರಾತ್ಮನು. ಆಮೇಲೆ ಈ ವರವನ್ನು ಹೊಂದಿರುವಂಥ ಒಬ್ಬ ಮನುಷ್ಯನು ದೇವರ ಪ್ರಸನ್ನತೆ ಇರುವುದನ್ನು ಸುಲಭವಾಗಿ ಕಂಡುಕೊಳ್ತಾನೆ. ಆಮೇಲೆ ನೋಡ್ರಿ, ಕೆಲವೊಂದು ಕೂಟಗಳಲ್ಲಿ ದೇವರು ಇಳಿದು ಬಂದಿದ್ದಾನೆ, ದೇವರಾತ್ಮನ ಸಂಚರಿಸುತ್ತಿದ್ದಾನೆ, ದೇವರಾತ್ಮನ ಚಲಿಸುತ್ತಿದ್ದಾನೆ. ಕೆಲವರಿಗೆ ಆ ಸ್ಪರ್ಶತನೇ ಇರಲ್ಲ, ಆ ಅನಿಸಿಕೆನೇ ಇರಲ್ಲ, ಆ ನಂಬಿಕೆನೇ ಇರಲ್ಲ, ಆ ಭಾವನೆನೇ ಇರಲ್ಲ, ಆ ಭಯನೇ ಇರಲ್ಲ, ಆ ಭಕ್ತಿನೂ ಇರಲ್ಲ. ಆ ದೇವರಾತ್ಮನ ಅಲ್ಲಿದ್ದಾನೆ ಎಂಬುದನ್ನು ಅವರು ಅನುಭವಿಸಕ್ಕಾಗೋಲ್ಲ. ಕಾರಣ ಅವರಿಗೆ ಈ ಸತ್ಯ ಆತ್ಮಗಳು ವಿವೇಚಿಸುವಂಥ ವರ ಇಲ್ಲ ಎಂಬುದಾಗಿ ಅರ್ಥ. ನೋಡ್ರಿ, ದೇವರ ಕೃಪೆಯಿಂದ ಹೇಳ್ತೀನಿ, ಕೆಲವೊಂದು ಸಾರಿ ಒಂದೊಂದು ಸಾರಿ ಪ್ರಾರ್ಥನೆ ಮಾಡಬೇಕಾದ್ರೆ ದೇವರಾತ್ಮನಲ್ಲಿ ಇಳಿದು ಬರುವುದಾದರೆ ನಾನು ಧೈರ್ಯವಾಗಿ ಹೇಳ್ತೇನೆ, ಐ ಕ್ಯಾನ್ ಸೆನ್ಸ್ ದ ಪ್ರೆಸೆನ್ಸ್ ಆಫ್ ಗಾಡ್ ಇನ್ ದಿಸ್ ಪ್ಲೇಸ್. ಜೀಸಸ್ ಈಸ್ ಮೂವಿಂಗ್ ಇನ್ ಅವರ್ ಮಿಡ್ಸ್. ದೇವದೂತರು ಈ ಜಾಗದಲ್ಲಿ ಚಲಿಸ್ತಾ ಇದ್ದಾರೆ ಎಂಬುದನ್ನು ಧೈರ್ಯವಾಗಿ ಯಾರು ಹೇಳಕ್ಕೆ ಸಾಧ್ಯ? ಯಾರೆಲ್ಲ ಈ ವರವನ್ನು ಹೊಂದ್ಕೊಂಡಿದ್ದಾರೋ ಅಲ್ಲಿ ದೇವರಾತ್ಮನು ಇರುವುದನ್ನು ಅವರಿಂದ ಸ್ಪರ್ಶಿಸಲು ಸಾಧ್ಯ, ನಂಬಿಕೆಯಿಂದ ದೃಢವಾಗಿ ಹೇಳಲು ಸಾಧ್ಯ. ಈ ವರ ಯಾರ ಹತ್ರ ಇಲ್ವೋ ಅವರು ಸುಮ್ಮನೆ ಕಲ್ಲಿನ ಹಾಗೆ, ಮರದ ಹಾಗೆ ನಿಂತಿರ್ತಾರೆ ಅಲ್ವಾ? ನಿಮಗೂ ನನಗೂ ಈ ವರ ಬೇಕು ಸಹೋದರ. ಈಗ ಒಬ್ಬ ಮನುಷ್ಯನು ಪ್ರವಾದನೆ ಹೇಳ್ತಿದ್ದಾನೆಂದರೆ ದೇವರಾತ್ಮನಿಂದ ಹೇಳ್ತಿದ್ದಾನ ಅಥವಾ ತಾನು ಸ್ವಂತವಾಗಿ ಹೇಳ್ತಿದ್ದಾನೆ? ಈ ಸತ್ಯಾತ್ಮದ ವರವು ನಿಮ್ಮಲ್ಲಿ ಇರುವಾಗ ಸುಲಭವಾಗಿ ನೀವು ಕಂಡುಕೊಳ್ಳಬಹುದು. ಆಮೇಲೆ ಹೇಳ್ತೀರಾ? ಹಲಲ್ಲೂಯ್ಯ. ಯಾವುದೋ ಒಂದು ಸಂದೇಶ ಟಿ ವಿಯಲ್ಲಿ ನೀವು ಕೇಳ್ತಿದ್ದೀರಾ, ಯಾವುದೋ ಒಂದು ಸಂದೇಶ ಯೂಟ್ಯೂಬಲ್ಲಿ ಕೇಳ್ತಿದ್ದೀರಾ, ಸ್ವಲ್ಪ ಉಪದೇಶ ತಾರುಮಾರಾಗಿದೆಯಾ, ಬೇರೆ ಥರ ಇದೆಯಾ, ನಿಮ್ಮ ಮನಸ್ಸಿಗೆ ಚುಚ್ಚುವಂತಿದೆಯಾ, ಇದು ಸರಿಯಿಲ್ಲ ಅನಿಸ್ತಿದೆಯಾ ಅಂದರೆ ಸತ್ಯಾತ್ಮಗಳು ವಿವೇಚಿಸುವಂಥ ವರವು ನಿನ್ನಲ್ಲಿದೆ ಎಂಬುದಾಗಿ ಅರ್ಥ. ಒಮ್ಮೆ ನನ್ನನ್ನು ಉತ್ತರ ಕನ್ನಡದ ಒಂದು ಜಾಗಕ್ಕೆ ಭಾಷಾಂತರಕ್ಕಾಗಿ ಕರೆದಿದ್ದರು. ಯಾವುದೋ ಒಂದು ಹೊರದೇಶದಿಂದ ಆಂಗ್ಲ ಮಾತಾಡುವಂಥ ಒಬ್ಬ ದೇವಸೇವಕರು ಬರ್ತಾರೆ, ನೀವು ಭಾಷಾಂತರಕ್ಕಾಗಿ ಬರಬೇಕು. ನಾನು ಮೊದಲು ಸರಿ ಅಂತ ಹೇಳಿಬಿಟ್ಟೆ. ಒಂದು ದೊಡ್ಡ ಕೂಟ ಮೈದಾನದಲ್ಲಿ ಏರ್ಪಾಡು ಮಾಡಿದೆ. ಆದರೆ ಪ್ರಾರ್ಥನೆ ಮಾಡಬೇಕಾದ್ರೆ ನನಗೆ ಲೀಡಿಂಗೇ ಇಲ್ಲ, ಇಲ್ಲಿ ಹೋಗಬೇಕಂತ ಲೀಡಿಂಗೇ ಇಲ್ಲ. ಯಾಕೆಂದರೆ ಆ ಬರುವಂಥ ಆಂಗ್ಲ ಭಾಷೆಯ ಆ ಸಂದೇಶಕರು ನನಗೆ ಆ ಸ್ಪಿರಿಟಲ್ಲಿ ನನಗೇನೋ ಸರಿಯಾಗಿ ಅನ್ನಿಸ್ತಾ ಇಲ್ಲ, ಅವರ ಉಪದೇಶ ಸರಿ ಇಲ್ಲ ಅಂತ ನನಗೆ ಗೊತ್ತಾಯಿತು. ನಾನೇನು ಮಾಡಿದೆ, ನನ್ನನ್ನು ಕರೆದಂಥ ಆ ಪಾಸ್ಟ್ಗೆ ಹೇಳಿದೆ, ಬ್ರದರ್ ನನಗೆ ಲೀಡಿಂಗ್ ಇಲ್ಲ, ನಾನು ಬರೋದಿಲ್ಲ, ಈ ಕೂಟಕ್ಕೆ ನಾನು ಬರೋದಿಲ್ಲ, ನೀವು ಬೇರೆ ಯಾರನ್ನಾದರೂ ನೋಡ್ಕೊಳ್ರಿ. ಆ ಪಾಸ್ಟ್ ಎಷ್ಟು ಬೈದ್ರೋ ಗೊತ್ತಿಲ್ಲ, ಏನೇನು ಬೈದ್ರೋ ಗೊತ್ತಿಲ್ಲ, ಆದರೂ ಕೂಡ ನಾನು ಧೈರ್ಯವಾಗಿ ಹೇಳಿಬಿಟ್ಟೆ, ನಾನು ಬರೋಕ್ಕಾಗೋದಿಲ್ಲ. ಅದಾದಮೇಲೆ ನಾನು ಇನ್ನೊಬ್ಬರು ಭಾಷಾಂತರ ಮಾಡುವಂಥ ಸಹೋದರ ಹತ್ರ ವಿಚಾರಿಸಿದೆ, ಈ ಥರ ನನ್ನನ್ನು ಕರೆದರು, ನೀವೇನಾದರೂ ಅಲ್ಲಿ ಹೋಗ್ತೀರಾ, ಇಲ್ಲ ನಿಮ್ಗೇನಾದರೂ ಆ ಕೂಟದ ಬಗ್ಗೆ ಗೊತ್ತಿದೆಯಾ? ಆ ಫೋನ್ ಮಾಡಿದ್ನಲ್ಲ ಆ ಸಹೋದರಿ ಹೇಳಿದ್ರು, ಮೊದಲು ನನ್ನನ್ನೇ ಕರೆದರು, ಬರುವಂಥ ದೇವಸೇವಕರು ಅವರ ಉಪದೇಶ ಸರಿಯಿಲ್ಲ, ಅವರು ಏನೋ ತಪ್ಪಾದ ಡಾಕ್ಟ್ರಿಗಳು ಟೀಚ್ ಮಾಡ್ತಾರಂತ ನನಗೆ ತಿಳಿಯಬಂತು, ಆದ್ದರಿಂದ ನಾನು ಹೋಗಲ್ಲ ಅಂತ ಹೇಳಿಬಿಟ್ಟೆ. ನೋಡ್ರಿ, ದೇವರು ನನಗೂ ಅವ್ರು ಯಾರಂತ ಗೊತ್ತಿಲ್ಲ, ಆದರೂ ಕೂಡ ಆ ಸತ್ಯಾತ್ಮದ ವರವು ನಮ್ಮಲ್ಲಿ ಇರಬೇಕಾದ್ರೆ ಆ ಬರುವಂಥ ಸೇವಕರು ಯಾವ ಆತ್ಮ ಹೊಂದಿದ್ದಾರೆ, ಯಾವ ರೀತಿಯಾದಂಥ ಉಪದೇಶಗಳನ್ನು ಮಾಡ್ತಾರೆ ಎಂಬುದನ್ನು ಪರಿಶುದ್ಧಾತ್ಮ ನಮಗೆ ತಿಳಿಯಪಡಿಸುತ್ತಾರೆ. ಆಮೇನ್. ಇಫ್ ಯು ಹ್ಯಾವ್ ದ ಗಿಫ್ಟ್ ಆಫ್ ಡಿಸರ್ನಿಂಗ್ ಆಫ್ ಸ್ಪಿರಿಟ್, ವೆರಿ ಈಸಿಲಿ ಯು ವಿಲ್ ನೋ ದ ಪ್ರೆಸೆನ್ಸ್ ಆಫ್ ಗಾಡ್. When you pray in the name of Jesus, you will know Jesus is moving in your midst. You will know the angelic ministry is happening in the place where you are ministering. You will know that the power of the Holy Ghost is in that particular place, my dear brothers and sisters. ಇದೇ ಒಂದು ಆ ವರದ ಮಹಿಮೆ. ಆಮೇಲೆ ಇದು ತುಂಬ ಸುಂದರವಾಗಿರುತ್ತದೆ. ಹಲ್ಲೆಲೂಯಾ. ಒಬ್ಬ ದೇವ ಸೇವಕರು ದೇವರ ಕೃಪೆಯಿಂದ ಅನೇಕ ಜನರಿಗೆ ಭಾಷಾಂತರ ಮಾಡಲು ದೇವರ ಕೃಪೆಯನ್ನು ಅನುಗ್ರಹಿಸಿದ್ದಾರೆ. ಅನೇಕ ಸಾರಿ ಆ ಮನುಷ್ಯನ ಮೇಲೆ ನಾನು ಯಾರಿಗೆ ಭಾಷಾಂತರ ಮಾಡ್ತಾನೋ ಅವರ ಮೇಲೆ ಆ ಅಭಿಷೇಕ ಬರ್ತದಲ್ಲ, ನನ್ನ ಮೇಲೂ ಅದು ಬರುವುದನ್ನು ನಾನು ಸ್ಪರ್ಶಿಸಿದ್ದೇನೆ. ಅಂದರೆ ನನಗೆ ಗೊತ್ತಾಗ್ತದೆ ಇಬ್ಬರು ಒಂದೇ ಆತ್ಮದಲ್ಲಿ. ಕಾರಣ ಏನು? ಸತ್ಯಾತ್ಮ ವಿವೇಚಿಸುವಂಥ ವರವು ನಮ್ಮಲ್ಲಿ ಇರಬೇಕಾದ್ರೆ ದೇವರ ಆತ್ಮನು ಎಲ್ಲಿದ್ದಾನೋ ಅದನ್ನು ಕಂಡುಕೊಳ್ಳಲು ಸಾಧ್ಯವಾಗುತ್ತದೆ. ಆಮೇಲೆ ಈ ಅಂತ್ಯಕಾಲದಲ್ಲಿ, ಈ ಉಜ್ಜೀವನದ ಕಾಲದಲ್ಲಿ, ಸೇವೆ ಮಾಡುವಂಥ ಈ ಕಾಲದಲ್ಲಿ ಇದನ್ನು ಬಹಳ ಮುಖ್ಯವಾಗಿ ನಾವು ಕಂಡುಕೊಳ್ಳಬೇಕು. ಯಾರೋ ಒಬ್ಬರು ನಿಮಗೆ ಪ್ರವಾದನೆ ಹೇಳ್ತಾರೆ, ದೇವರಾತ್ಮದಿಂದ ಪ್ರವಾದನೆ ಹೇಳ್ತಾರಾ? ಈ ವರ ಇರೋರು ಈಸಿಯಾಗಿ ಕಂಡುಕೊಳ್ತಾರೆ. ಆಮೇಲೆ ತಾನಾಗಿ ಏನೋ ಒಂದು ಮಾತು ಹೇಳ್ತಾರಾ? ಈ ಪ್ರವಾದನೆಯ ವರ, ಈ ಒಂದು ಸತ್ಯಾತ್ಮಗಳನ್ನು ವಿವೇಚಿಸುವಂಥ ವರ ಇರೋರು ಈಸಿಯಾಗಿ ಕಂಡುಕೊಳ್ತಾರೆ. ಎರಡನೇದು,
ಸೈತಾನನ ಆತ್ಮವನ್ನು ವಿವೇಚಿಸಲು ಈ ವರ ಬಹಳ 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 ಮುಖ್ಯ. ಆಮೇಲೆ ನೋಡ್ರಿ, ಬೆಳಕಿನ ದೂತನ ಹಾಗೆ ಸೈತಾನ್ ಬರ್ತಾನೆ ಅಲ್ವಾ. ಕೆಲವರು ನೋಡ್ರಿ, ಸೈತಾನನು ಆತ್ಮ ಇರುವವರು ಅನ್ಯ ಭಾಷೆ ಮಾತಾಡ್ತಾರೆ, ಆದರೆ ಏನಿರ್ತದೆ, ಅವರು ದೇವರ ಆತ್ಮನಿಂದ ತುಂಬಲ್ಪಟ್ಟಿರೋಲ್ಲ, ದುಷ್ಟ ಆತ್ಮದಿಂದ ತುಂಬಲ್ಪಟ್ಟಿರ್ತಾರೆ. ಒಬ್ಬ ಮನುಷ್ಯನಲ್ಲಿ ಈ ಆತ್ಮ ಕ್ರಿಯೆ ಮಾಡ್ತಿದ್ಯಾ, ಈ ದುರಾತ್ಮ ಕ್ರಿಯೆ ಮಾಡ್ತಿದ್ಯಾ, ಸೈತಾನನ ಆತ್ಮ ಕ್ರಿಯೆ ಮಾಡ್ತಿದ್ಯಾ? ನೋಡ್ರಿ, ಈ ಆತ್ಮಗಳು, ಈ ಸೈತಾನನ ಆತ್ಮಗಳು, ಅದು ದೊಡ್ಡ ಸಬ್ಜೆಕ್ಟ್. ಎಷ್ಟೋ ವಿಧವಾದಂಥ ಆತ್ಮಗಳಿದೆ ಅಲ್ವಾ. ಎಫೆಸದವರಿಗೆ 6ನೇ ಅಧ್ಯಾಯ 12ನೇ ವಾಕ್ಯವನ್ನು ನೋಡಬೇಕಾದ್ರೆ, ರಾಜತ್ವಗಳ ಮೇಲೆ ಕ್ರಿಯೆ ಮಾಡುವಂಥ ಆತ್ಮಗಳು, ಅಂಧಕಾರದ ಲೋಕಾಧಿಪತಿಗಳು, ದುರಾತ್ಮದ ಸೈನ್ಯ, ಆಕಾಶ ಮಂಡಲದಲ್ಲಿ ಕ್ರಿಯೆ ಮಾಡುವಂಥ ಆತ್ಮಗಳು, ಈ ರೀತಿಯಾಗಿ ಸತ್ಯವೇದ ನೋಡಬೇಕಾದ್ರೆ ನಾನಾ ರೀತಿಯಾದಂಥ ಆತ್ಮಗಳಿದೆ. ವ್ಯಾಧಿಯನ್ನು ಕೊಂಡು ಬರುವಂಥ ಆತ್ಮಗಳು, ಆತ್ಮಹತ್ಯೆ ಪ್ರೇರೇಪಿಸುವಂಥ ಆತ್ಮಗಳು. ನೋಡ್ರಿ, ಕಳೆದ ವಾರ ಒಂದು ಸಭೆಗೆ ನಾವು ಹೋಗಿದ್ವಿ ಹೊಸಕೋಟೆ ಪ್ರಾಂತ್ಯದಲ್ಲಿ. ಪ್ರಾರ್ಥನೆ ಲೀಡ್ ಮಾಡ್ತಿರ್ಬೇಕಾದ್ರೆ ದೇವರಾತ್ಮನ ಹೇಳ್ದ, ಕೊಲೆ ಮಾಡುವಂಥ ಉರಿಗೊಂಡಿರುವಂಥ ಅನೇಕ ಜನರು ಈ ಕೂಟದಲ್ಲಿದ್ದಾರೆ, ಮುಂದೆ ಕರಿ, ಮೊಣಕಾಲೂರ ಕೇಳು, ನಾನು ಅವರಿಗೆ ಬಿಡುಗಡೆ ಕೊಡ್ತೇನೆ. ನಡೆದಿದ್ದು ಏನು ಗೊತ್ತಾ? ಒಂದು 8 ಸಹೋದರಿಯರು ಬಂದು ಮೊದಲು ಮೊಣಕಾಲೂರಿದ್ರು. ಏನು ಅವರಲ್ಲಿ ಕ್ರಿಯೆ ಮಾಡ್ತಿದೆ? ಕೊಲೆ ಮಾಡುವಂಥ, ರಕ್ತ ನೋಡಬೇಕು, ಸಾಯಿಸಬೇಕೆಂಬುದಾಗಿ ಒಂದು 2-3 ಸಹೋದರು ಬಂದು ಮೊಣಕಾಲೂರಿದ್ರು. ಈ ರೀತಿಯಾಗಿ ಯಾರಲ್ಲಿ ಯಾವ ರೀತಿಯಾದಂಥ ಆತ್ಮ ಕ್ರಿಯೆ ಮಾಡ್ತಿದೆ ಎಂಬುದನ್ನು ಕಂಡುಕೊಳ್ಳಲು ಈ ವರವು ಬಹಳ ಮುಖ್ಯ. ಒಮ್ಮೆ ಒಂದು ಸಭೆಗೆ ಕರೆದಿದ್ದಾಗ ಆ ಸಹೋದರಿ ಹೇಳಿದ್ರು, ನಮ್ಮ ಅತ್ತಿಗೆ ಬ್ರದರ್ ಅವರು ಭಾಳ ಆತ್ಮ ಭರಿತರಾಗಿದ್ದಾರೆ, ಅವರು ಪ್ರಾರ್ಥನೆ ಮಾಡಿದ್ರೆ, ಅನ್ಯ ಭಾಷೆ ಮಾತಾಡಿದ್ರೆ ಸಭೆನೇ ಆತ್ಮದಲ್ಲಿ ತುಂಬಲ್ಪಡ್ತದೆ. ಓ ಸೂಪರ್. ನಾನು ಹೋಗಿ ನಿಂತು ಪ್ರಾಯರ್ ಲೀಡ್ ಮಾಡ್ತಾ ಇದ್ದೀನಿ. ಈ ಸಹೋದರಿ ಅನ್ಯ ಭಾಷೆ ಮಾತಾಡೋಕ್ಕೆ ಶುರು ಮಾಡಿದ್ರು. ಒಂದು 5 ನಿಮಿಷ ಆದಮೇಲೆ ನಗಾಡೋಕ್ಕೆ ಶುರು ಮಾಡಿದ್ರು. ಒಂದು 5 ನಿಮಿಷ ಆದಮೇಲೆ ಅನ್ಯ ಭಾಷೆನೇ ಮಾತಾಡ್ತೀರ, ತಲೆ ಎಲ್ಲ ಬಿಚ್ಚಿ, ಅಲ್ಲಾಡಿ, ಇದು ಮಾಡಿ ಅದು ಮಾಡಿ ಕಿರ್ಚಾಡಿ ಅವರ ಮೇಲೆ ದೆವ್ವ ಬಿಡಿಸೋದಕ್ಕೆ ಎಷ್ಟೊತ್ತು ಆಯಿತು. ಆದರೆ ಏನು ಆ ಪಾಶ ತಿಳ್ಕೊಂಡಿರೋರೇನು, ನಮ್ಮ ಅತ್ತಿಗೆ ಮೇಲೆ ದೇವರ ಆತ್ಮ ಇದೆ, ಆದರೆ ನಿಜವಾಗಿರೋದು ದೇವರ ಆತ್ಮ ಅಲ್ಲ, ದುಷ್ಟ ಆತ್ಮ. ನಮ್ಮಲ್ಲಿ ಆ ವರ ಇರಬೇಕಾದ್ರೆ ಅದನ್ನು ಈಸಿಯಾಗಿ ಕಂಡ್ಕೋಬಹುದು. ಕೆಲವೊಂದು ಸಹೋದರಿಯರು ಬಂದು ಮಾತಾಡುವಾಗ, ಕೆಲವು ಸಹೋದರರು ಬಂದು ಮಾತಾಡುವಾಗ ಅವರಲ್ಲಿ ಯಾವ ಆತ್ಮ ಕ್ರಿಯೆ ಮಾಡ್ತದೆ ಎಂಬುದನ್ನು ಸುಲಭವಾಗಿ ನೀನು ಕಂಡ್ಕೋಬಹುದು. ದುರಾತ್ಮ, ಸೈತಾನ ಆತ್ಮ ಕ್ರಿಯೆ ಮಾಡ್ತಾ ಇರುವುದಾದರೆ ಅದನ್ನು ವಿವೇಚಿಸಿ ಅದನ್ನು ಲಯಪಡಿಸಬೇಕು. ಆಮೇನ್. ಭಾಳ ಭಾಳ ಮುಖ್ಯ. ದಯವಿಟ್ಟು ಈ ವರವನ್ನು ನಿರ್ಲಕ್ಷ್ಯವಾಗಿ ನೀವು ಎಣಿಸಬೇಡ್ರಿ. ಪ್ರಕಟಣೆಯ ವರಗಳಲ್ಲಿ ಸತ್ಯಾತ್ಮಗಳನ್ನು ವಿವೇಚಿಸುವಂಥ ಈ ವರವು ಬಹಳ ಮುಖ್ಯ. ಡಿಸರ್ನಿಂಗ್ ಆಫ್ ಸ್ಪಿರಿಟ್. ಒಬ್ಬ ಮನುಷ್ಯನ ಪ್ರಸಂಗ ಮಾಡ್ತಾನ. ಇವತ್ತು ನೋಡ್ರಿ, ಯೂಟ್ಯೂಬ್ಗಳಲ್ಲಿ ಎಷ್ಟೋ ಪ್ರಸಂಗಗಳಿದೆ. ಕೆಲವರು ಸಿನಿಮಾ ಹಾಡುಗಳನ್ನೇ ಪ್ರಸಂಗದಲ್ಲಿ ಹಾಡ್ತಾರೆ, ಕೆಲವರು ಸಾವೇ ಇಲ್ಲ ಅಂತ ಹೇಳ್ತಾರೆ, ಕೆಲವರು ಹಣ 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 ಹಣ. ಸಹೋದರ, ಟೆಸ್ಟ್ ದ ಸ್ಪಿರಿಟ್. ಆ ಮನುಷ್ಯನ ಮುಖಾಂತರವಾಗಿ ಅದ್ಭುತಗಳು ನಡಿಬಹುದು, ಅತಿಶಯಗಳು ನಡಿಬಹುದು. ವಾಕ್ಯ ಹೇಳ್ತಿದೆ, ಸೈತಾನ್ ಕೂಡ ಅದ್ಭುತಗಳನ್ನು ಮಾಡ್ತಾನೆ. ಮೋಶೆ ದಿನಗಳಲ್ಲಿ ಮೋಶೆಯೂ ಅದ್ಭುತ ಮಾಡ್ದ, ಮಂತ್ರವಾದಿಗಳು ಮಾಡಿದ್ರು. ಅದ್ಭುತಗಳನ್ನು ನೋಡಿ ನೀನು ಮೋಸ ಹೋಗಬೇಡ, ನಾನು ಎಚ್ಚರಿಕೆಯಾಗಿರಬೇಕು. ನೀನು ಕೇಳುವಂಥ ಪ್ರಸಂಗವು ನಿನ್ನನ್ನು ಲೌಕಿಕವಾದಂಥ ಆಸೆಯಲ್ಲಿ ಮುಳುಗಿಸ್ತಿದ್ಯಾ ಅಥವಾ ಪರಲೋಕಕ್ಕೆ ನೇರವಾಗಿ ನೀನು ನಡೆಸ್ತಾ ಇದೆಯಾ? ನೀನು ಕೇಳುವಂಥ ಪ್ರಸಂಗಗಳು ಹಣ ಆಸ್ತಿ ಸಂಪಾದನೆ ಮಾಡಬೇಕೆಂಬುದಾಗಿ ನಿನ್ನನ್ನು ತಪ್ಪಾದ ಮಾರ್ಗದಲ್ಲಿ ನಡೆಸ್ತಿದ್ಯಾ ಅಥವಾ ಆತ್ಮಗಳನ್ನು ಆದಾಯ ಮಾಡಬೇಕು, ಸಂಪಾದನೆ ಮಾಡಬೇಕೆಂಬುದಾಗಿ ಆತ್ಮಿಕವಾದಂಥ ವಿಷಯದಲ್ಲಿ ನೀನು ನಡೆಸ್ತಾ ಇದೆಯಾ? ನೀನು ಕೇಳುವಂಥ ಪ್ರಸಂಗಗಳು ಮೊದಲು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಡ್ರಿ ಎಂಬುದಾಗಿ ಅದರಲ್ಲಿ ನಡೆಸ್ತಾ ಇದೆಯಾ ಅಥವಾ ಲೌಕಿಕವಾದಂಥ ಆಡಂಬರ ಜೀವಿತದಲ್ಲಿ ನೀನು ನಡೆಸ್ತಾ ಇದೆಯಾ? ಎಚ್ಚರಿಕೆಯಾಗಿರು. ಯೂಟ್ಯೂಬ್, ಫೇಸ್ಬುಕ್ಕಲ್ಲಿ ನೀನು ಕೇಳುವಂಥ ಪ್ರಸಂಗಗಳು ಎಲ್ಲವನ್ನು ಕೂಡ ನೀನು ಸತ್ಯಾತ್ಮದ ವಿವೇಚಿಸುವಂಥ ವರವನ್ನು ಉಪಯೋಗಿಸಿ ಇದನ್ನು ಕೇಳಬೇಕಾ, ಇದನ್ನು ಕೇಳಬಾರ್ದ? ಎಲ್ಲ ಹಾಡುಗಳನ್ನು ಕೇಳಬೇಡ. ಕೆಲವು ಹಾಡುಗಳು ನಿನ್ನಲ್ಲಿ ಇಚ್ಛೆಯನ್ನು ಪ್ರೇರೇಪಿಸ್ತದೆ, ಕೆಲವು ಹಾಡುಗಳು ಸಿನಿಮಾ ಹಾಡುಗಳನ್ನು ಕೇಳುವುದಕ್ಕೆ ಪ್ರೇರೇಪಿಸ್ತದೆ, ಕೆಲವು ಹಾಡುಗಳು ಬರೀ ಕುಣಿದಾಟ ನಲಿದಾಟದಲ್ಲಿ ಇರುತ್ತದೆ. ಸತ್ಯಾತ್ಮಗಳಲ್ಲಿ ನೀನು ವಿವೇಚಿಸಿರು. ಎಲ್ಲ ಪ್ರವಾದಿಗಳನ್ನು ನಂಬಬೇಡ, ಅದ್ಭುತವನ್ನು ಮಾಡುವಂಥ ಎಲ್ಲ ಸೇವಕರನ್ನು ನಂಬಬೇಡ.
ಈ ರೀತಿಯಾಗಿ ಸುಳ್ಳು ಉಪದೇಶಗಳನ್ನು ಹೇಳುವಂತ ಎಲ್ಲ ಪಾಸ್ಟ್ಗಳನ್ನು ನಂಬಬೇಡ. ನಿನ್ನ ಹೃದಯವನ್ನು ತಂಪುಗೊಳಿಸುವಂತ, ನಿನ್ನ ಹೃದಯಕ್ಕೆ ಎಷ್ಟು ಚೆನ್ನಾಗಿದೆ ಈ ಪ್ರಸಂಗ ಎಂಬುದಾಗಿ ಕೇಳುವಂತ ಪ್ರಸಂಗಗಳನ್ನೇ ಕೇಳ್ತಾ ಇರಬೇಡ. ನೀನು ಕೇಳುವಂತ ಪ್ರಸಂಗವು ನಿನ್ನ ಹೃದಯವನ್ನು ಚುಚ್ಚಬೇಕು. ನೀನು ಕೇಳುವಂತ ಪ್ರಸಂಗವು ನಿನ್ನನ್ನು ಮಾನಸಾಂತರದಲ್ಲಿ ನಡೆಸಬೇಕು. ನೀನು ಕೇಳುವಂತ ಪ್ರಸಂಗವು ನಿನ್ನನ್ನು ಯೇಸುವಿನ ಬಳಿಗೆ ನಡೆಸಬೇಕು. ನೀನು ಕೇಳುವಂತ ಪ್ರಸಂಗವು ಮೊಣಕಾಲೂರಿ ಕಣ್ಣೀರು ಸುರಿಸಿ, ಯೇಸುವೇ ನಾನು ಪಾಪ ಮಾಡಿಬಿಟ್ಟೆ, ನನಗೆ ಕ್ಷಮಿಸಿ ಎಂಬುದಾಗಿ ನಿನ್ನನ್ನು ಉಜ್ಜೀವನದಲ್ಲಿ ನಡೆಸಬೇಕು. ಆ ರೀತಿಯಾದಂಥ ಪ್ರಸಂಗಗಳು ದೇವರ ಕಡೆಗೆ ನಡೆಸುವಂಥ ಪ್ರಸಂಗ, ಪರಿಶುದ್ಧಾತ್ಮನಿಂದ ಉಂಟಾಗುವಂಥ ಪ್ರಸಂಗ. ಆಮೇನ್. ಬೆಚ್ಚಗೂ ಇಲ್ಲದೆ ತಣ್ಣಗೂ ಇಲ್ಲದೆ ಉಗುರು ಬೆಚ್ಚಗೆ ಜೀವನ ಮಾಡುವಂಥ ಪ್ರಸಂಗಗಳು ಸೈತಾನಿಂದ ಬರುವಂಥ ಪ್ರಸಂಗ. ನಿನ್ನ ಕೇಳುವಂಥ ಪ್ರಸಂಗ, ನೀನು ಕೇಳುವಂಥ ಉಪದೇಶ, ನೀನು ಕೇಳುವಂಥ ಪ್ರವಾದನೆ, ನೀನು ನಡೆಯುವಂಥ ಒಂದೊಂದು ಕಾರ್ಯಗಳು ಅದು ನಿನ್ನನ್ನು ಬೆಂಕಿಯಾಗಿ ಮಾರ್ಪಡಿಸಬೇಕು, ತಣ್ಣಗೆ ಅಲ್ಲ. ಇವತ್ತು ನಿನ್ನನ್ನು ತಣ್ಣಗೆಗೊಳಿಸುವಂಥ ಅನೇಕ ಸೇವಕರು ಪ್ರಸಂಗಗಳಿದೆ, ಪ್ರವಾದನೆಗಳಿದೆ. ಅದನ್ನು ನೋಡಿ, ಅದನ್ನು ಕೇಳಿ, ಅದರಲ್ಲಿ ಬಿದ್ದು ಮೋಸ ಹೋಗಬೇಡ. ಸತ್ಯಾತ್ಮನು ವಿವೇಚಿಸುವಂಥ ವರ ಬಹಳ ಪ್ರಾಮುಖ್ಯವಾದದ್ದು. ನಿನ್ನನ್ನು ಫೈರ್ ಆಗಿ ಮಾರ್ಪಡಿಸಬೇಕು, ನಿನ್ನಲ್ಲಿ ತಟ್ಟಿ ಎಬ್ಬಿಸಬೇಕು, ನಿನ್ನ ಪಾಪಗಳನ್ನು ಸೂಚಿಸಿ ತೋರಿಸಬೇಕು, ಮಾನಸಾಂತರದಲ್ಲಿ ನಡೆಸಬೇಕು, ಆತ್ಮ ಆದಾಯದಲ್ಲಿ ನಡೆಸಬೇಕು. ಎಲ್ಲಿದೆ ಪ್ರಸಂಗ? ಆತ್ಮ ಆದಾಯ ಮಾಡ್ರಿ ಅಂತ ಹೇಳುವಂಥ ಪ್ರಸಂಗಗಳು ಎಲ್ಲಿದೆ? ನೀನು ತಪ್ಪು ಮಾಡ್ತಿದ್ಯಾ, ನೀನು ಮಾಡುವಂಥ ತಪ್ಪು ಅದು ದೇವರಿಗೆ ವಿರುದ್ಧವಾದದ್ದು. ಎಲ್ಲಿದ್ದಾರೆ ಯೋಹನ ಸ್ನಾನಿಕನ ಹಾಗೆ ಪ್ರಸಂಗ ಮಾಡುವವರು? ನಿನ್ನ ತಮ್ಮನ ಹೆಂಡತಿಯನ್ನು ಇಟ್ಕೊಂಡಿದ್ಯಾ, ಅದು ತಪ್ಪು ಅಂತ ಹೇಳುವಂಥ ಪ್ರಸಂಗಗಳು ಎಲ್ಲಿದೆ? ಸಹೋದರ, ಈ ಸೇವಕರು ಎಷ್ಟು ಚೆನ್ನಾಗಿ ಪ್ರಸಂಗ ಮಾಡ್ತಾರೆ, ಈ ಸಭೆಗೆ ನಾನು ಹೋಗಬೇಕು. ಅಲ್ಲ, ಈ ಸೇವಕರು ನನ್ನ ತಪ್ಪನ್ನು ತನ್ನ ಸಂದೇಶದ ಮುಖಾಂತರವಾಗಿ, ಈ ವಾಕ್ಯದ ಮುಖಾಂತರವಾಗಿ ತೋರಿಸ್ಕೊಡ್ತಿದ್ದಾರೆ. ಇದೇ ನನಗೆ ಬೇಕಾಗಿರುವಂಥ ಪ್ರಸಂಗ. ಆಮೇನ್. ಎಚ್ಚರಿಕೆಯಾಗಿರು, ಕಾರಣ ಇದು ಕಡೇ ಕಾಲ. ಆಮೇನ್. ಯೂಟ್ಯೂಬ್ನಲ್ಲಿ ಎಷ್ಟು ಮಿಲಿಯನ್ ಲೈಕ್ಗಳಿದೆ, ಅದನ್ನು ನೋಡಿ ಒಬ್ಬರನ್ನು ಹಿಂಬಾಲಿಸಬೇಡ. ಅವರ ವಾಕ್ಯದಲ್ಲಿ ಎಷ್ಟೋ ದೇವರಾತ್ಮನ ಪ್ರಕಟಣೆಗಳಿದೆ, ಪ್ರವಾದನೆಗಳಿದೆ, ರಹಸ್ಯಗಳಿದೆ, ಅದನ್ನು ನೋಡು. ಇವತ್ತೆಲ್ಲ ಯೂಟ್ಯೂಬು ಮಿಲಿಯನ್ ಫಾಲೋವರು ನಾನು ಫಾಲೋ ಮಾಡ್ತೀನಿ, ಇವರಿಗೆ 10 ಮಿಲಿಯನ್ ನಾನು ಫಾಲೋ ಮಾಡ್ತೀನಿ. ಪ್ರಸಂಗ ಏನೂ ಇಲ್ಲ, ಹಾಡಿನಲ್ಲಿ ಏನೂ ಇಲ್ಲ. ಸಹೋದರ ಸಹೋದರಿಯೇ, ಒಂದು ಹಾಡು, ಒಂದು ಪ್ರಸಂಗವು ನಿನ್ನನ್ನು ಸಂತೋಷಗೊಳಿಸಬಾರದು, ನಿನ್ನನ್ನು ದೇವರ ಕಡೆಗೆ ತಿರುಗಿಸಬೇಕು. ಆಮೇನ್. ನಿನ್ನಲ್ಲಿ ಬೆಂಕಿಯನ್ನು ಹೊತ್ತಿಸಬೇಕು. ಆ ರೀತಿಯಾದಂಥ ಕಾರ್ಯಗಳನ್ನು ನೀನು ತಿಳ್ಕೋಬೇಕಾದರೆ ಸತ್ಯಾತ್ಮಗಳನ್ನು ವಿವೇಚಿಸುವಂಥ ವರ ನಿನಗೂ ಬೇಕು, ನನಗೂ ಬೇಕು. ಆಮೇನ್. ಅದಕ್ಕೆ ಸೈತಾನನ ಆತ್ಮದಿಂದ ಬರುವಂಥ ಕಾರ್ಯಗಳು ಏನು, ದೇವರಾತ್ಮದಿಂದ ಬರುವಂಥ ಕಾರ್ಯಗಳು ಏನು ತಿಳ್ಕೋಬೇಕು. ಆಮೇನ್. ಬ್ರದರ್, ಎಂಥ ಹಾಡು ಬ್ರದರ್, ಎಂಥ ರಾಗ ಬ್ರದರ್, ಹಾಗೇ ನಾನು ಮೈ ಮರೆತು ಹೋಗ್ಬಿಟ್ಟೆ. ಇಳೆಯರಾಜ ಹಾಡನ್ನು ಕೇಳಿದ್ರು ಕೂಡ ಮೈ ಮರೆತು ಕೂತ್ಕೊಂಡ್ಬಿಡ್ತೀಯ. ಕನ್ನಡದಲ್ಲಿ ಹಂಸಲೇಖ ಹಾಡನ್ನು ಕೇಳಿದ್ರು ಕೂಡ ಮೈ ಮರೆತು ಕೂತ್ಕೊಂಡ್ಬಿಡ್ತೀಯ. ಯಾವುದು ನಮ್ಮನ್ನು ವ್ಯತ್ಯಾಸಪಡಿಸುತ್ತದೆ? ದೇವರಾತ್ಮದಿಂದ ಹೊರಟು ಬರುವಂಥ ಕಾರ್ಯ. ಆಮೇನ್. ಆಮೇನ್. ಒಂದು ಕಾರ್ಯ ನಾನು ಹೇಳ್ತೇನೆ, ಇವತ್ತು ಹಾಡು 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 ಅಂತ ಅನೇಕರು ಬೀಳ್ತಿದ್ದಾರೆ. ಲೂಸಿಫರು ಒಂದು ದಿನ ಆರಾಧನೆ ಮಾಡ್ತಿದ್ದ. ಎಚ್ಚರಿಕೆಯಾಗಿರು. ನಿನ್ನನ್ನು ವಾಕ್ಯದಿಂದ ಅಗಲಿಸಿ ಬೇರೆ ಎಲ್ಲೋ ಮಾರ್ಗ ನಡೆಸುವುದಾದರೆ ಎಚ್ಚರಿಕೆಯಾಗಿರು. ಆಮೇಲೆ ಈ ಸತ್ಯಾತ್ಮಗಳನ್ನು ವಿವೇಚಿಸುವಂಥ ವರ ನಮ್ಮಲ್ಲಿ ಇರುವುದಾದರೆ ಸೈತಾನಿಂದ ಬರುವಂಥ ಉಪದೇಶಗಳು, ಸೈತಾನಿಂದ ಬರುವಂಥ ಪ್ರವಾದನೆಗಳು, ಸೈತಾನಿಂದ ಬರುವಂಥ ಆಶೀರ್ವಾದದ ಕಾರ್ಯಗಳು ಏನು ಎಲ್ಲವನ್ನು ಕಂಡುಕೊಳ್ಳಬಹುದು. ಈ ಅಂತ್ಯಕಾಲಕ್ಕೆ ಇದು ಬಹಳ ಬೇಕಾಗಿದೆ. ಯುವಕನೇ, ಯುವತಿಯೇ ಬೇಕಾಗಿದೆ. ಸಭೆಯೇ ಇದು ನಿನಗೆ ಬೇಕಾಗಿದೆ. ಪ್ರತಿ ವಿಶ್ವಾಸಿಯೇ ಇದು ನಿನಗೆ ಬೇಕಾಗಿದೆ. ಮೂರನೇದಾಗಿ ಮನುಷ್ಯಿಕ ಆತ್ಮ ಅಲ್ವಾ. ಕೆಲವರು ಶರೀರದಲ್ಲಿ ಹೇಳ್ತಾರೆ ಅಲ್ವಾ. ಇವಾಗ ಕೆಲವರು ನನ್ನ ನೋಡಿ ಹೇಳ್ತಾರೆ, ಬ್ರದರ್ ನೀವು ಫುಲ್ ಟೈಮ್ ಮಿನಿಸ್ಟ್ರಿ ಮಾಡಬೇಕು. ನನಗೆ ಗೊತ್ತು, ಅವರ ಆಸೆಯಿಂದ ಅವರ ಶರೀರದಲ್ಲಿ ಮಾನಸಿಕವಾಗಿ ಅವರು ಹೇಳ್ತಿದ್ದಾರೆ. ಬ್ರದರ್, ಮಾನಸಿಕವಾಗಿ ಕೆಲವರು ತೀರ್ಮಾನ ಮಾಡ್ತಾರೆ, ಮಾನಸಿಕವಾಗಿ ಕೆಲವರು ಮಾತಾಡ್ತಾರೆ. ದೇವರಾತ್ಮನು, ಸೈತಾನಾತ್ಮನು, ಮಾನಸಿಕಾತ್ಮವಾಗಿ ಬರುವಂಥ ಮೂರರಲ್ಲಿ ವ್ಯತ್ಯಾಸ ಕಂಡುಕೊಳ್ಳಲು ನಾವು ತಿಳ್ಕೋಬೇಕು. ಯಾಕೆ ಬ್ರದರ್ ಈ ಮನೆ ಕಟ್ಟಿದ್ರಿ? ಮಾನಸಿಕವಾಗಿ ತೆಗೆದಂಥ ತೀರ್ಮಾನ ಅಲ್ವಾ. ಯಾಕೆ ಈ ಕಾರ್ಯ ಮಾಡಿದ್ರಿ? ಮನುಷ್ಯಕ್ಕೂ ಅದೆಲ್ಲ ಫಲವನ್ನು ನೋಡೋಕ್ಕೆ ಸಾಧ್ಯನೇ ಇಲ್ಲ. ದೇವರಾತ್ಮನ ಮುಖಾಂತರವಾಗಿ ಬರುವಂಥ ಕಾರ್ಯಗಳು ನಮಗೆ ಆಶೀರ್ವಾದವನ್ನು, ಮಹಿಮೆಯನ್ನು
ಕೊಂಡು ಬರ್ತದೆ. ಆಮೇಲೆ ಸೊ ಪ್ರಕಟಣೆಯ ವರಗಳಲ್ಲಿ ಈ ದಿನ ನಾವು ಮೊದಲನೇ ವರವನ್ನು ನಾವು ಧ್ಯಾನಿಸಿದೆವು. ಅದು ಏನು? ಸತ್ಯಾತ್ಮಗಳನ್ನು ವಿವೇಚಿಸುವಂಥ ವರ, ಡಿಸರ್ನಿಂಗ್ ಆಫ್ ಸ್ಪಿರಿಟ್ಸ್ ಆರ್ ಡಿಸ್ಟಿಂಗ್ವಿಷಿಂಗ್ ಆಫ್ ಸ್ಪಿರಿಟ್ಸ್. ಆ ಆತ್ಮಗಳಲ್ಲಿ 3 ಆತ್ಮಗಳನ್ನು ನಾವು ನೋಡಿದ್ವಿ. ಆದರೆ ಇದರ ಆಳವಾದ ಸತ್ಯದಲ್ಲಿ ಇನ್ನು ಅನೇಕ ಕಾರ್ಯಗಳಿದೆ. ಆದರೆ ನಾನು ಮೂಲಭೂತವಾಗಿ ಈ ಕಾರ್ಯಗಳನ್ನು ಮಾತ್ರ ನಾನು ಹೇಳ್ತೇನೆ. ಒಂದು, ದೇವರಾತ್ಮನು ಈ ವರ ನಮ್ಮಲ್ಲಿ ಕ್ರಿಯೆ ಮಾಡಬೇಕಾದ್ರೆ ಯೇಸು ಅಲ್ಲಿದ್ದರೆ ನಿನ್ನಿಂದ ಕಂಡ್ಕೊಳ್ಳೋಕ್ಕೆ ಸಾಧ್ಯ. ಪರಿಶುದ್ಧಾತ್ಮನ ಪ್ರಸನ್ನತೆ ಇದ್ದರೆ ಕಂಡ್ಕೊಳ್ಳೋಕ್ಕೆ ಸಾಧ್ಯ. 2, ಸೈತಾನನ ಆತ್ಮನು ಈಸಿಯಾಗಿ ಕಂಡ್ಕೋಬಹುದು. ಈ ಮನುಷ್ಯನು ಮಾತಾಡೋ ಉಪದೇಶ ಸೈತಾನಿಂದ ಬರ್ತಿದೆ, ಈಸಿಯಾಗಿ ಕಂಡ್ಕೋಬಹುದು. 3ನೇದು, ಮನುಷ್ಯಿಕವಾಗಿರುವಂಥ ಆತ್ಮ ಅಲ್ವಾ, ದ ಹ್ಯೂಮನ್ ಸ್ಪಿರಿಟ್ ಅಲ್ವಾ. ನಮ್ಮ ದೇಹ, ಪ್ರಾಣ, ಆತ್ಮ ಆ ರೀತಿಯಾಗಿ ದೇವರು ಕ್ರಿಯೆ ಮಾಡಿದ್ದಾನೆ. ನಮ್ಮ ಮುಖಾಂತರವಾಗಿ ಬರೋದು. ಕೆಲವೊಂದು ಜನ ಅವರು ಆಲೋಚನೆ ಕೊಡೋದು ಮನುಷ್ಯಿಕವಾಗಿ ಕೊಡ್ತಾರೆ, ಅದು ಕಂಡ್ಕೋಬೇಕು. ಕೆಲವು ಜನ ಸೈತಾನ ಪ್ರೇರಣೆಯಿಂದ ಹೇಳ್ತಾರೆ, ಅದನ್ನು ಕಂಡ್ಕೋಬೇಕು. ದೇವರ ಆತ್ಮದಿಂದ ಹೇಳ್ತಾರೆ, ಅದನ್ನು ಕಂಡ್ಕೋಬೇಕು. ಆಮೇನ್. ಸೊ ದಯವಿಟ್ಟು ಈ ವರವನ್ನು ಹೊಂದಿಕೊಳ್ಳ್ರಿ. ಈ ಅಂತ್ಯಕಾಲದಲ್ಲಿ ಸಭೆಯೇ ನಿಮಗೂ ನನಗೂ ಇದು ಬಹಳ ಬಹಳ ಬೇಕಾಗಿದೆ. ಆಮೇನ್. ಸೊ ಮುಂದಿನ ವಾರ ನಾವೇನು ಧ್ಯಾನ ಮಾಡೋಣ ಅಂತ ನೋಡಬೇಕಾದ್ರೆ ನಾವು ವಿದ್ಯಾವಾಕ್ಯ, ದ ವರ್ಡ್ ಆಫ್ ನಾಲೆಜ್, ಅದನ್ನು ಧ್ಯಾನ ಮಾಡೋಣ. ಅದಾದಮೇಲೆ ಜ್ಞಾನವಾಕ್ಯ, ದ ವರ್ಡ್ ಆಫ್ ವಿಸ್ಡಮ್, ಅದನ್ನು ನಾವು ಧ್ಯಾನ ಮಾಡೋಣ. ಬಹಳ ಇಂಟ್ರೆಸ್ಟಿಂಗ್ ಆಗಿರ್ತದೆ. ಆದರೆ ನಾನು ಸಂಕ್ಷಿಪ್ತವಾಗಿ ನಾನು ಇದನ್ನು ಹೇಳ್ತೇನೆ, ಯಾಕೆಂದರೆ ಮುಂದಿನ ವರ್ಷದಲ್ಲಿ ಮುಂದಿನ ಶೀರ್ಷಿಕೆಯಲ್ಲಿ ನಾವು ಸಂದೇಶಗಳನ್ನು ಕೇಳೋಣ.